ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವತು. ಈ ದಿನ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ 40ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಈ ದಿನ ಪಾದಯಾತ್ರೆಯನ್ನು ಕೈಗೊಳ್ಳಲು ಕ್ಷೇತ್ರಕ್ಕೆ ಬಂದ ಸುಸಂದರ್ಭದಲ್ಲಿ ಒಂದು ದೇವಲೋಕದ ವಾತಾವರಣ, ಅದ್ಭುತವಾದ ವಾತಾವರಣವನ್ನು ಕಂಡು ಭಾಳ ಸಂತೋಷವಾಯಿತು. ಬೆಳಗ್ಗಿನ ಸೂರ್ಯನ ಕಿರಣಗಳು ಈ ಕ್ಷೇತ್ರದ ಮೇಲೆ ಬೀಳುತ್ತಿದ್ದಂತೆ ಈ ಕ್ಷೇತ್ರದಲ್ಲಿರ್ತಕ್ಕಂತಹ ಸಾಕಷ್ಟು ಬೇವಿನ ಮರಗಳಿಂದ ಬರುತ್ತಿದ್ದಂತಹ ಅದ್ಭುತವಾದ ಪರಿಮಳದ ಸುವಾಸನೆಯನ್ನು ಹೀರುತ್ತಾ, ಸವಿಯುತ್ತಾ, ಉಸಿರಾಡುತ್ತಾ ಈ ಕ್ಷೇತ್ರದ ಪಾದಯಾತ್ರೆಯ ಕೈಗೊಂಡ ಅಮ್ಮನವರ ಆಶೀರ್ವಾದ ಏನೆಂದು ಈ ದಿನ ನನಗೆ ಅರ್ಥವಾಯಿತು. ಬೇವಿನ ಮರದ ಚಿಗುರು, ಹೂವಿನ ಸುಗಂಧಭರಿತ ಪರಿಮಳದ ಸುವಾಸನೆಯನ್ನು ಸವಿಯುತ್ತಾ ಪಾದಯಾತ್ರೆಯನ್ನು ಕೈಗೊಂಡಿರುವುದು ನನ್ನ ಜನ್ಮಾಂತರಗಳದ ಅದೃಷ್ಟವೆಂದೇ ಭಾವಿಸುತ್ತೇನೆ. ಈ ದಿನ 40ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಅಂದು ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಉದ್ಘಾಟನೆಯ ಪೂಜಾ ಸಮಯದ ನಂತರ ಈ ಕ್ಷೇತ್ರದಲ್ಲಿ ಕೆಲವೊಂದು ವಿಶಾಲವಾದ ಜಾಗವನ್ನು ಕೆಲವೊಂದು ವಿಭಾಗಗಳಾಗಿ ವಿಂಗಡಿಸಿ ಸುತ್ತಲೂ ಗಿಡ ಮರಗಳನ್ನು ಕಟ್ಟಿ ಪ್ರತಿಯೊಂದಕ್ಕೂ ಸಹ 6x6 ಸುತ್ತಳತೆಯ ಹಾಲೋ ಬ್ಲಾಕ್ ಇಟ್ಟಿಗೆಗಳಿಂದ ಕಟ್ಟೆಗಳನ್ನು ಕಟ್ಟಿ ಅವುಗಳಿಗೆ ಸುಮಾರು 5 ರಿಂದ 6 ದಿನಗಳ ಕಾಲ ಕ್ಯೂರಿಂಗ್ ಮಾಡಿಸಿ ಆ ಗಾರೆ ಕೆಲಸದವರೆಗೆ ಕೂಲಿ, ಸಿಮೆಂಟ್, ಸ್ಯಾಂಡ್ ಇತ್ಯಾದಿಯಾಗಿ ಎಲ್ಲವನ್ನು ತಂದು ಗಿಡ ಮರಗಳ ಭದ್ರತೆಯ ರಕ್ಷಣಾ ದೃಷ್ಟಿಯಿಂದ ಕಟ್ಟೆಗಳನ್ನು ಕಟ್ಟಿ ನೀರನ್ನು ಹಾಯಿಸಿ ಈ ಹಂತಕ್ಕೆ ಬೆಳೆಸಿ ನಿಲ್ಲಿಸಿರುವುದು ನಮ್ಮ ಅದೃಷ್ಟ. ಹಾಗೂ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರು ನಮ್ಮ ಕುಟುಂಬದವರಿಗೆ ನೀಡಿದಂತಹ ಸೇವಾ ಭಿಕ್ಷೆ ಎಂದೇ ಅಮ್ಮನವರಲ್ಲಿ ಭಾವಿಸುತ್ತಾ ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಈ ಸ್ಥಳದಲ್ಲಿ ಒಂದು ತೆಂಗಿನ ಮರವನ್ನು ನೆಡೆಸಲಾಗಿದ್ದು, ಈ ಕ್ಷೇತ್ರದ ಸೇವಾಕರ್ತರಾದಂತಹ ಶ್ರೀಯುತ ಪ್ರಕಾಶ್ ಅವರ ಕುಟುಂಬದವರಿಂದ ಈ ಒಂದು ತೆಂಗಿನ ಸಸಿಯನ್ನು ನಡೆಸಲಾಗಿರುತ್ತದೆ. ಶ್ರೀ ಪಿಪಿಡಿ ಕ್ಷೇತ್ರ ಕರುನಾಡು. ಈ ಕ್ಷೇತ್ರದ ಸೌಂದರ್ಯದ ಪ್ರತೀಕವೇ ಶ್ರೀಗಂಧದ ಮರಗಳು. ಪ್ರಸ್ತುತ ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಒಂದು ಶ್ರೀಗಂಧದ ಕಂಪು ಸಹ ಇರಬೇಕೆಂದು ನಿರ್ಧರಿಸಿ ನನ್ನ ಪ್ರೀತಿಪಾತ್ರ ಸಹೋದರ ಹಾಗೂ ಈ ಕ್ಷೇತ್ರದ ಬೆನ್ನೆಲುಬು, ಈ ಕ್ಷೇತ್ರದ ದೈವ ಸಂಕಲ್ಪ ರೂಪಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀಯುತ ಸುಂದರೇಶ್ ಬಿನ್ ಗೋಪಾಲಪ್ಪನವರ ಅಮೃತ ಹಸ್ತದಿಂದ ಅವರ ಕುಟುಂಬದವರ ಸಮಕ್ಷಮ ಈ ಶ್ರೀಗಂಧದ ಸಸಿಯನ್ನು ಈ ಸ್ಥಳದಲ್ಲಿ ನಡೆಸಲಾಗಿರುತ್ತದೆ. ತದನಂತರ ಅಂದು ನಮ್ಮ ಗ್ರಾಮದ ಯುವಕರಾದಂತಹ ಶ್ರೀಯುತ ರಘು ಬಿನ್ ನಾರಾಯಣಪ್ಪ ಹಾಗೂ ಅಭಿಲಾಷ್ ಶ್ರೀ ಬಿನ್ ಮುನಿನಾರಾಯಣಪ್ಪ ಹಾಗೂ ಪ್ರಮೋದ್ ಬಿನ್ ವೆಂಕಟೇಶ್ ಹಾಗೂ ನಾನು ಸಹ, ಆಮೇಲೆ ಅರುಣ್ ಬಿನ್ ವೆಂಕಟಸ್ವಾಮಿ ಅವರೆಲ್ಲರ ಸಮಕ್ಷಮದಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಕೈಗೊಂಡು ಈ ಸ್ಥಳದಲ್ಲಿ ಒಂದು ತೆಂಗಿನ ಸಸಿಯನ್ನು ನಡೆಸಲಾಗಿರುತ್ತದೆ.
ತದನಂತರ ಅಮ್ಮನವರ ಆಶೀರ್ವಾದಗಳೊಂದಿಗೆ ನಮ್ಮ ಚಿಕ್ಕಪ್ಪನವರಾದಂತಹ ಶ್ರೀಯುತ ರಾಮಾಂಜನಪ್ಪ ಅವರ ಅಮೃತ ಹಸ್ತದಿಂದ ಈ ಸ್ಥಳದಲ್ಲಿ ಒಂದು ತೆಂಗಿನ ಸಸಿಯನ್ನು ನಡೆಸಲಾಗಿತ್ತು. ಅದು ಕಾರಣಾಂತರಗಳಿಂದ ವಾತಾವರಣದ ಏರುಪೇರಿನ ಸುಸಂದರ್ಭವೋ ಏನೋ ಅದು ನಶಿಸಿ ಹೋಗಿರುತ್ತದೆ. ತದನಂತರ ನಮ್ಮ ಹುಳುಮಾವು ಪೊಲೀಸರಾದಂತಹ ಶ್ರೀಯುತ ಗಣೇಶ್ ಮತ್ತು ಶ್ರೀಯುತ ಕೇದಾರಲಿಂಗ ಹಾಗೂ ಶ್ರೀಯುತ ಪರ್ವತರೆಡ್ಡಿಯರವರನ್ನು ಈ ಸ್ಥಳಕ್ಕೆ ಕರೆದುಕೊಂಡು ಬಂದು ಪೂಜೆಯ ನಂತರ ಪ್ರಸಾದ ಸ್ವೀಕರಿಸಿ ತದನಂತರ ಈ ಸ್ಥಳದಲ್ಲಿ ಒಂದು ತೆಂಗಿನ ಸಸಿಯನ್ನು ನೆಡಲಾಗಿತ್ತು. ಪ್ರಸ್ತುತ ಅದು ಈ ಹಂತಕ್ಕೆ ಬಂದು ತಲುಪಿದೆ. ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಅಪಾರವಾದ ಭಕ್ತಾದಿಗಳೆಲ್ಲರಿಗೂ ಸಹ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರು ಸಕಲವನ್ನೂ ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. ತದನಂತರ ನಮ್ಮ ಅಣ್ಣನವರಾದಂತಹ ಶ್ರೀಯುತ ಜಿ ಸುರೇಶ್, ನನ್ನ ಉದ್ಯೋಗದಾತ ಮತ್ತು ಮಾರ್ಗದರ್ಶಿ, ಅನ್ನದಾತ, ಅವರ ಅಮೃತ ಹಸ್ತದಿಂದ ಈ ಸ್ಥಳದಲ್ಲಿ ಒಂದು ಬೇವಿನ ಸಸಿಯನ್ನು ನಡೆಸಲಾಗಿತ್ತು. ಅದು ಕಾರಣಾಂತರಗಳಿಂದ ನಶಿಸಿ ಹೋಗಿದ್ದು, ತದನಂತರ ಮತ್ತೊಂದು ಬೇವಿನ ಸಸಿಯನ್ನು ಈ ಸ್ಥಳದಲ್ಲಿ ನಡೆಸಲಾಗಿರುತ್ತದೆ. ಈ ರೀತಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ದೈವ ಸಂಕಲ್ಪ ಪ್ರೇರಿತವಾಗಿ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಧಾರ್ಮಿಕತೆಗೆ ಹತ್ತಿರವಾದಂತಹ ಸಾಕಷ್ಟು ಗಿಡಮರಗಳನ್ನು ನಡೆಸಿ ಈ ಹಂತಕ್ಕೆ ಬೆಳೆಸಿ ಇಂದು ವಸಂತ ಋತುವಿನ ಚಿಗುರು ಹಾಗೂ ಈ ಸುವಾಸನೆಯ ಪರಿಮಳವನ್ನು ಸವಿದವರೇ ಅದೃಷ್ಟಶಾಲಿಗಳು ಎಂದು ಭಾವಿಸುತ್ತಾ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರೆಲ್ಲರಿಗೂ ಅಮ್ಮನವರು ಸಕಲವನ್ನು ಕರುಣಿಸಲಿ ಎಂದು ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ಶ್ರೀ ಪಿಪಿಡಿ ಕ್ಷೇತ್ರ ಅಂದರೆ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಾಲಯ ಕ್ಷೇತ್ರ ಅಂದರೆ ಈ ಕ್ಷೇತ್ರದ ಪ್ರಧಾನ ಮತ್ತು ಮೂಲ ಮತ್ತು ಅಗ್ರಗಣ್ಯ ದೇವತೆಯಾದ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಹಾಗೂ ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ ಹಾಗೂ ಈ ಕ್ಷೇತ್ರದ ಸರ್ಪಗಾವಲು ಶ್ರೀ ನಾಗದೇವತೆ, ಈ ಮೂರು ದೇವತೆಗಳ ತ್ರಿವೇಣಿ ಸಂಗಮವೇ ಶ್ರೀ ಪಿಪಿಡಿ ಕ್ಷೇತ್ರ ಎಂದು ಭಾವಿಸುತ್ತಾ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಭಕ್ತಾದಿಗಳಿಗೆಲ್ಲರಿಗೂ ಸಹ ಅಮ್ಮನವರು ಒಳಿತನ್ನು ಮಾಡಲಿ ಹಾಗೂ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಎಂದು ಬೇಡಿಕೊಳ್ಳುತ್ತಾ ಈ 40ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ವಾಡಿಕೆಯಂತೆ ಅಮ್ಮನವರನ್ನು ಬೇಡಿಕೊಳ್ಳುತ್ತಾ 21 ಬಾರಿ ಘಂಟಾನಾದವನ್ನು ಬಾರಿಸಲಾಗುವುದು. ಧನ್ಯೋಸ್ಮಿ ಮಾತಾ ಧನ್ಯೋಸ್ಮಿ ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವತು. ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನದಲ್ಲಿ ಅಮ್ಮನವರ ಆಶೀರ್ವಾದ ಮತ್ತು ದೈವ ಸಂಕಲ್ಪದ ಪ್ರೇರಿತವಾಗಿ ಪಾದಯಾತ್ರೆಯನ್ನು ಕೈಗೊಂಡು ಈ ಅದ್ಭುತವಾದ ಒಂದು ಸುಗಂಧ ಭರಿತವಾದ ಪರಿಮಳವನ್ನು ಸವಿಯುವುದೇ ಆನಂದ ಮತ್ತು ಮಹಾದಾನಂದ. ಈ ಒಂದು ಅದ್ಭುತವಾದ ಪ್ರಕೃತಿಯ ಮಡಿಲಿನ ಸೊಬಗನ್ನು ಈ ಕ್ಷೇತ್ರದ ಪ್ರತಿಯೊಬ್ಬ ಭಕ್ತಾದಿಗಳು ಸವಿಯಲಿ ಎಂದು ಈ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ ಧನ್ಯೋಸ್ಮಿ.